ಒಂದು ಕಾನೂನು ತಗೊಬಂದಿತ್ತು. ಅದಕ್ಕೆ ಈಗ ಕಾನೂನು ಮಧ್ಯ ಬಂದಿರೋದ್ರಿಂದ ನಾನು ಅದ್ರ ಬಗ್ಗೆ ಹೆಚ್ಚು ಚರ್ಚೆ ಮಾಡಕ್ ಹೋಗೋದಿಲ್ಲ. ಅದನ್ನ ನೋಡೋಣ ಯಾವ ರೀತಿ ಬರುತ್ತೆ, ಏನು ವಿಚಾರ ಯಾವ್ದ್ರ ಮೇಲೆ ಕೊಟ್ಟಿದ್ದಾರೆ ಅಂತೇಳಿ. ಕಾನೂನಲ್ಲಿ ಇರೋದ್ರಿಂದ ನಾವು ಮಾತಾಡೋದು ಸ್ವಲ್ಪ ತಪ್ಪಾಗ್ಬೋದು. ನೋಡೋಣ, ಅದನ್ನ ನೋಡ್ಕೊಂಡು ಹೌದು. ಈಗ ಬೇರೆಯವರು ಮಾಡೇ ಮಾಡ್ತಾರೆ ಕಾನೂನು ಹೋರಾಟ. ಬಡವ್ರ ಪರವಾಗಿ ಅದನ್ನ ಏನು ಕಾನೂನುಬದ್ಧವಾಗಿ ಮಾಡಬೇಕು ಅದು ಮಾಡ್ತಾರೆ. ಬಟ್ ಬೇರೆಯವರಿಗೆ ಅಧಿಕಾರ ಇಲ್ಲ ಅಂತಾನು ಹೇಳಕ್ಕಾಗಲ್ವೇ? ಕರೆಕ್ಟ್ ತಾನೆ? ಸೊ ಇದು ಕೋರ್ಟಲ್ಲಿ ಇರೋದ್ರಿಂದ ನಾನು ಏನೇ ಹೇಳಿದ್ರು ತಪ್ಪಾಗುತ್ತೆ. ಬಟ್ ಕಾನೂನು ಪರವಾಗಿ ಚಲನಚಿತ್ರ ರಂಗದವರ ಬೇಡಿಕೆಗಳು ಮತ್ತು ಸರ್ಕಾರದ ನಿರ್ಧಾರಗಳ ಪರವಾಗಿ ಕಾನೂನು ಹೋರಾಟವನ್ನು ನಾವು ಮಾಡ್ತೀವಿ. ಎಸ್ ಪಿ ಅವರಿಗೆ ನಿನ್ನೆ ಸಾಯಂಕಾಲ ಮಾತಾಡಿದೆ. ಒಂದು ರಿವ್ಯೂ ಮಾಡಿಬಿಟ್ಟು ನನಗೊಂದು ರಿಪೋರ್ಟ್ ಕೊಡಿ ಅಂತ ಹೇಳಿ. ಆದಷ್ಟು ಬೇಗ ಅದನ್ನು ಅವರು ಮಾಡ್ತಾರೆ. ಅದನ್ನು ನಾನು ಇವತ್ತು ಬೆಳಗ್ಗೆ ಬೇರೆ ವಿಚಾರಕ್ಕೂ ಮಾಡಿದ್ದೆ. ಬಟ್ ನಿನ್ನೆ ಸಾಯಂಕಾಲ ಸುಮಾರು 7 ಗಂಟೆಗೆ ಮೈಸೂರಿಂದ ಬರ್ಬೇಕಾದ್ರೆ ಅವ್ರಿಗೆ ಮಾತಾಡ್ಕೊಂಡಿದ್ದೀನಿ. ಒಂದು ರಿವ್ಯೂ ಮಾಡಿಬಿಟ್ಟು ಒಂದು ತಗೊಂಡು ಒಂದು ಸಮ್ ಕೈಂಡ್ ಆಫ್ ಸ್ಟ್ರಿಕ್ಟ್ ಆಕ್ಷನ್ ಮಾಡೋದು ಒಳ್ಳೇದು. ಗುಂಡಿಗಳ ವಿಚಾರ ಏನಾಗ್ತದೆ, ದುಡ್ಡು ಈಗ ನನಗೆ ಬಿಡುಗಡೆ ಆಗಿದೆ, ನನ್ನ ಸೊರಬದೆ ಫಾರ್ ಎಕ್ಸಾಂಪಲ್. ಬಟ್ ಮಾಡೋದಕ್ಕೆ ಮಳೆ ಬಿಡ್ತಾ ಇಲ್ಲ, ಸ್ವಲ್ಪ ಜನರು ಒತ್ತಡ ಇದೆ. ನಾನು ಮನವಿಯನ್ನು ಮಾಡ್ಲಿಕ್ಕೆ ಇಷ್ಟಪಡ್ತೀನಿ. ಸ್ವಲ್ಪ ಹೊಳವಾದ ತಕ್ಷಣ ಮಾಡಿರೋದು ಕೆಲಸ ಬಾಳ್ಕೆ ಬರಲಿಲ್ಲ ಅಂದ್ರೆ ತಪ್ಪಾಗ್ಬಿಡುತ್ತೆ. ಅದಕ್ಕೆ ಆದಷ್ಟು ಬೇಗ ಇದನ್ನ CM ಅವರು ನಿರ್ಧಾರ ಮಾಡಿರೋದ್ರಿಂದ ಇಡೀ ಬೆಂಗಳೂರಲ್ಲಿ 1 ತಿಂಗಳು 1.5 ತಿಂಗಳು ಕೊಟ್ಟಿದ್ದಾರೆ. ಇಡೀ ರಾಜ್ಯದಲ್ಲೂ ಕೂಡ ಇರೋದ್ರಿಂದ ನಾವು ಅದನ್ನ ಆದಷ್ಟು ಬೇಗ ಮಾಡ್ತಕ್ಕಂಥದ್ದು ನಾವು ಮಾಡ್ತೀವಿ. ಅದು ಬಹಳ ಅವಶ್ಯಕತೆ ಇದೆ. ಆಮೇಲೆ ಏನಾಗಿದೆ, ತುಂಬಾ ಈ ಸತಿ ಅರ್ಲಿ ಮಾನ್ಸೂನು ಲೇಟು, ಜಾನ್ವರಿಗೂ ಕೂಡ ಈ ಸತಿ ಮಳೆ ಬಂದಿದ್ದು ನಿಮಗೆ ಗೊತ್ತಿದೆ ಈ ವರ್ಷ. ಸೊ ಕ್ವಾಲಿಟಿ ಆಫ್ ವರ್ಕ್ ಹೆಚ್ಚು ಕಮ್ಮಿ ಆಗ್ಬಿಡುತ್ತೆ. ಬಟ್ ಆದಷ್ಟು ಬೇಗ ನಿರ್ಧಾರನ ತಗೊಳ್ತಕ್ಕಂಥ ಕೆಲಸವನ್ನು ಅದು ಅವ್ರ ಹೋರಾಟಗಾರರಿಗೆ ಬಿಡ್ತೀನಿ. ನಾನು ಅದ್ರ ಬಗ್ಗೆ ಎಲ್ಲ ಜಾಸ್ತಿ ಜನರು ಏನು ಹೇಳ್ತಾರೆ ಅದ್ರ ಬಗ್ಗೆ ಜೊತೆಗಿರ್ತೀನಿ.